ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸುಳ್ಳೆ ಬಿಜೆಪಿಯವರ ಮನೆ ದೇವರು, ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಸಚಿವ ಕೃಷ್ಣ ಬೈರೇಗೌಡ ಅಧ್ಯಕ್ಷತೆಯಲ್ಲಿ ಜರುಗಿದ್ದ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆ. ನಾನು ಲೋಕಸಭೆ ಚುನಾವಣೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ, ನಗರದಲ್ಲಿ ಬಿಜೆಪಿ ಮುಖಂಡ ರಾಜು ಚೌಹಾಣ್ ಹೇಳಿಕೆ. ಇದೀಗ ವಾರ್ತೆಗಳ ವಿವರ. ಬಿಜೆಪಿ ಆರ್ಎಸ್ಎಸ್ ಏನೇ ಮಾಡಿದ್ರು ಅವ್ರ ಮೇಲೆ ನನಗೆ ಅನುಮಾನ ಇದೆ. ಅವರು ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ. ಸುಳ್ಳೆ ಅವರ ಮನೆ ದೇವ್ರು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ಮತ್ತೆ ಹರಿಯದಿದ್ದಾರೆ. ಪ್ರಧಾನಿ ಮೋದಿ 11 ದಿನಗಳ ಉಪವಾಸ ಕೈಗೊಂಡ ವಿಚಾರದ ಕುರಿತು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಅವರು ಉಪವಾಸ ಮಾಡಿದ್ರೆ ಒಳ್ಳೆಯದು, ಇಲ್ದಿದ್ರೆ ದೇವರು ಅವರಿಗೆ ಶಿಕ್ಷೆ ಕೊಡುತ್ತಾನೆ ಎಂದು ವ್ಯಂಗ್ಯವಾಡಿದ್ದಾರೆ. ಮೋದಿ ಮಾಡಿದ್ದೆಲ್ಲ ಅನುಮಾನ ಅಂತಲ್ಲ, ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿ. 100 ಸ್ಮಾರ್ಟ್ ಸಿಟಿ ಆಯ್ತಾ? 2 ಕೋಟಿ ಉದ್ಯೋಗ ಸಿಕ್ಕಿದೆಯಾ? 15 ಲಕ್ಷ ಅಕೌಂಟ್ಗೆ ಬಂತ? ರೈತರಿಗೆ ಎಂಎಸ್ಪಿ ಏನಾಯ್ತು? 11 ದಿನಗಳು ಅಲ್ಲ, 10 ವರ್ಷದ ರೆಕಾರ್ಡ್ ಚೆಕ್ ಮಾಡಿ. ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮಗೆ ಒಂದು ಬಾರಿ ಅನುಮಾನ ಬರುತ್ತೆ. ಬಿಜೆಪಿ ಏನೇ ಮಾಡ್ಲಿ ಅದ್ರ ಮೇಲೆ ನನಗೆ ಅನುಮಾನ ಇದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಚಕ್ರವರ್ತಿ ಸೂಲಿಬೆಲೆ ಅವಾಚ್ಯ ಶಬ್ದದಿಂದ ನಿಂದಿಸಿದ ವಿಚಾರದ ಕುರಿತು ಮಾತನಾಡಿದ ಅವರು ತೀವ್ರ ವಾಗ್ದಾಳಿ ನಡೆಸಿದ್ರು. ಸೂಲಿಬೆಲೆ ಚಕ್ರವರ್ತಿ ಬಗ್ಗೆ ಮಾತನಾಡಲು ಏನಿಲ್ಲ, ಕೇಸ್ ರಿಜಿಸ್ಟರ್ ಆಗಿದೆ, ಸದ್ಯದಲ್ಲೇ ನೋಟಿಸ್ ಹೋಗುತ್ತೆ, ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಇದು ಕ್ಲಿಯರ್ ಕೇಸ್ ಆಫ್ ಮಿಸ್ ಇನ್ಫಾರ್ಮೇಶನ್. ಆತ ಒಬ್ಬ ಬಾಡಿಗೆ ಭಾಷಣಕಾರ, ಆತ ವಾಟ್ಸಪ್ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್. ಇಂಥವರಿಗೆ ಮಾತನಾಡಲು ಬಿಟ್ರೆ ಇದೇ ಆಗೋದು ಎಂದು ವ್ಯಂಗ್ಯವಾಡಿದ್ದಾರೆ. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಬಾರದ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಎಂಬ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಪ್ರಿಯಾಂಕ್ ಖರ್ಗೆ, ಇದು ಸಂಸದ ಉಮೇಶ್ ಜಾಧವ್ ಅವರ ಅವಿವೇಕಿತನದ ಪರಮಾವಧಿ. ಇವರಿಗೆ ಪ್ರೋಟೋಕಾಲ್ ಏನಿದೆ ಗೊತ್ತಿದೆಯಾ? ಉಮೇಶ್ ಜಾಧವ್ ಅವರಿಗೆ ತಿಳುವಳಿಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅಥವಾ ಬೇಕಂತಾನೆ ಮಾತಾಡ್ತಾರೋ ಗೊತ್ತಿಲ್ಲ. ತಮ್ಮ ಕಾರ್ಯವೈಖರಿ ಮುಚ್ಚಿಸಲು ಪದೇ ಪದೇ ನನ್ನ ಹೆಸರು ಜಪ ಮಾಡ್ತಿದ್ದಾರೆ. ಬಿಜೆಪಿ ಅವರಿಗೆ ನಾನು ಮನೆ ದೇವರಾಗ್ಬಿಟ್ಟಿದ್ದೇನೆ. ನನ್ನ ಹೆಸರು ಹೇಳದಿದ್ರೆ ಅವರಿಗೆ ನಿದ್ರೇನೂ ಬರಲ್ಲ, ಊಟನೂ ಜೀರ್ಣ ಆಗಲ್ಲ. ಅಭಿವೃದ್ಧಿ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ಮನವಿ ಕೊಡ್ಬೇಕಿತ್ತಲ್ವಾ? ಬೊಕ್ಕೆ ಬದಲಿಗೆ ಒಂದಾದ್ರೂ ಅರ್ಜಿ ಕೊಡಬಹುದಿತ್ತಲ್ವಾ? ಅವರು ಲೀಡರ್ ಯಾಕೆ ಬರ್ತಿದ್ದಾರೆ ಅಂತಾನೂ ಅವರಿಗೆ ಗೊತ್ತಿಲ್ಲ. ರಾಹುಲ್ ಈಗ ಈ ಎಂಟೈರ್ ನಾರ್ತ್ ಈಸ್ಟನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಮಣಿಪೂರು ಆಲ್ಮೋಸ್ಟ್ 8 ತಿಂಗಳಾಗ್ತಾಯಿದೆ, ಉರಿತಾ ಇದೆ. ಸಾಕಷ್ಟು ಜನ ಸತ್ತೋಗಿದ್ದಾರೆ. ಏನಿಲ್ಲ ಅಂದರೂ ಲಕ್ಷಾಂತರ ಆ್ಯಮ್ಯುನೇಷನ್ ಮಿಸ್ಸಿಂಗ್ ಇದೆ ಪೊಲೀಸ್ ಸ್ಟೇಷನ್ಗಳಿಂದ. ಮತ್ತು ನೀವೆಲ್ಲ ನೋಡಿದ್ದೀರಾ ಹೇಗೆ ಸಿವಿಲ್ ರೈಟ್ಸ್ ವೈಲೇಷನ್ ಆಗಿದೆ, ಮಹಿಳೆಯರಿಗೆ ಯಾವ ರೀತಿ ಅವ್ರ ಮೇಲೆ ಅತ್ಯಾಚಾರ ನಡೆದಿದೆ ಅಂತ. ಪ್ರಧಾನಮಂತ್ರಿ ಅವರು ಇರ್ಬೋದು, ಹೋಮ್ ಮಿನಿಸ್ಟರ್ ಅವರು ಇರ್ಬೋದು, ಹೋಗೇ ಇಲ್ಲ. ಹೋಮ್ ಮಿನಿಸ್ಟರ್ ಹೋಗಿ ಅಹಮದಾಬಾದ್ನಲ್ಲಿ ಅವ್ರ ಮಗನ ಮ್ಯಾಚ್ ನೋಡೋಕ್ಕೆ ಪುರ್ಸೋತಿದೆ, ಮಣಿಪೂರಿಗೆ ಹೋಗೋಕ್ಕೆ ಪುರ್ಸೋತಿಲ್ಲ. ಪ್ರಧಾನಮಂತ್ರಿ ಹೋಗಿಲ್ಲ. ಅದ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ ಅಂದರೆ ಚರ್ಚೆ ಮಾಡಲಿಕ್ಕೆ ರೆಡಿ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಆ ಕಡೆಯಿಂದ ಹೊರಟಿದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ.
ಮಣಿಪುರ್ನಲ್ಲಿ ಪರ್ಮಿಷನ್ಗೋಸ್ಕರ ಎಷ್ಟು ಸತಾಯಿಸಿದ್ರು. ಯಾಕೆ ಲಾ ಆ್ಯಂಡ್ ಆರ್ಡರ್ ಕರೆಕ್ಟಾಗಿದ್ದರೆ ಅಲ್ಲಿ ಸ್ಥಿರ ಸರ್ಕಾರ ಇದ್ದಿದ್ರೆ ಕೊಡಬೇಕಾಗಿತ್ತಲ್ಲ ಪರ್ಮಿಷನ್ನು. ಮಾಡ್ರಪ್ಪ ಏನಿಲ್ಲ, ವಿ ಹ್ಯಾವ್ ನಥಿಂಗ್ ಟು ಹೈಡ್ ಅಂತ ಹೇಳ್ಬಿಟ್ಟು ಕೊಡ್ಬೋದಾಗಿತ್ತಲ್ಲ. ಮಾಡಿದ್ರ ಹಾಗೆ ಮಾಡಿಲ್ಲ. ಮತ್ತು ಅಲ್ಲಿ ಇಲ್ಲಿ ಅಸ್ಸಾಂನಲ್ಲಿ ಮುಖ್ಯಮಂತ್ರಿಗಳ ಬಾಯಿಗೆ ಬಂದಾಗ ಮಾತಾಡೋದು, ಬಾಲಿಶ ಹೇಳಿಕೆ ಕೊಡೋದು, ಮತ್ತು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವ್ರ ಪರ್ಮಿಷನ್ನು 1 ವಾರ 10 ದಿನದ ಹಿಂದೆ ಕೇಳಿದ್ರು ಅವರು ಆಯಿತು ಬರ್ಬೋದು ಅಂತ ಟ್ರಸ್ಟ್ನವ್ರು ಹೇಳಿದ್ರು ಇವರು ಸರ್ಕಾರದವರು ಒತ್ತಾಯಪೂರ್ವಕವಾಗಿ ಅವ್ರ ಮೇಲೆ ಒತ್ತಡ ತಂದು ನೀವು ಹೋಗ್ಲಿಕ್ಕೆ ಮಾಡಲಾರ್ದು. ಆದರೆ 1 ವಾರ ಮುಂಚೆನೇ ನಮ್ಮ MLAಗಳು ಹೋಗಿದ್ದಾರೆ, MP ಗಳು ಹೋಗಿದ್ದಾರೆ. ಹಿಂಗೆ ರಾಹುಲ್ ಗಾಂಧಿ ಅವರು ಈ ದಿನ ಬರ್ತಾ ಇದ್ದಾರೆ, ಈ ಟೈಮಿಗೆ ಬರ್ತಾ ಇದ್ದಾರೆ, ಅವರೆಲ್ಲ ಒಪ್ಕೊಂಡಿದ್ರು. ಬೆಳಿಗ್ಗೆ ಬರೋದನ್ನ ಇಲ್ಲ ಬೆಳಿಗ್ಗೆ ಬೇಡ, ದರ್ಶನ ಭಾಳ ಇರುತ್ತೆ, ಮಧ್ಯಾಹ್ನ ಬಾ ಅಂತ ಹೇಳಿದ್ರು. ಆಯ್ತಪ್ಪ, ಅದಕ್ಕೂ ಒಪ್ಪಿದ್ರು. ಮತ್ತು ಅಲ್ಲಿ ಹೊರಗೆ ಹೋದಾಗಿಲ್ಲ, ನೀವು ಮಾಡೋಕ್ಕಾಗಲ್ಲ. ಏನಕ್ಕೆ ದೇವಸ್ಥಾನ ಎಂಟ್ರಿಗೂ ಇವರು ಇವಾಗ ಕೇಂದ್ರ ಸರ್ಕಾರದ ಪರ್ಮಿಷನ್ ತೊಗೋಬೇಕಾ ನಾವು? ಸೊ ಇದೆಲ್ಲೋ ಒಂದು ಕಡೆ ಅವರ ಈ ಮೋದಿಯವರ ಆಡಳಿತ ಮತ್ತು ಅಲ್ಲಿರುವಂಥ BJP ಸರ್ಕಾರದ ಆಡಳಿತ ಎಕ್ಸ್ಪೋಸ್ ಆಗ್ತಾರೆ ಅಂದ್ಬಿಟ್ಟು ರಾಹುಲ್ ಗಾಂಧಿಗೆ ಎಲ್ಲ ಕಡೆ ತಡೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಒಂದು ಏನು ಅವರಿಗೆ ಓಡಾಡಲಾರ್ದಂಗೆ ಮಾಡುವಂಥ ಇದು ಬೆದರ್ಸೋ ತಂತ್ರ ಇದು ಆದಮೇಲೆ ಆಗಿರೋದಲ್ಲ, ಒಂದಿನ ಆದಮೇಲೆ. ಆಮೇಲೆ SP ಅವರು ಮತ್ತು ಕಮಿಷನರ್ ಅವರು ಕೂಡ DG ಕಾನ್ಫರೆನ್ಸಿಗೆ ಅನಿವಾರ್ಯವಾಗಿ ಅಲ್ಲಿ ಹೋಗಬೇಕಾಗಿತ್ತು. ಅದು ಇದು ಆಗಿಲ್ಲ ಅಂತ ಏನು ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ಇರಲಿಲ್ಲ, ಇದು ಹೀಗೆ ಆಗುತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ. ಸೊ ಏನು ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಒಂದೇನಾಯಿತು ಅಂದರೆ ಈಗ ಇಲ್ಲಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಸಾಕಷ್ಟು ಸಹಕಾರ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಆದರೆ ಹೊರಗಡೆಯಿಂದನೂ ಕೂಡ ಸ್ವಲ್ಪ ಏನು ಅಭಿಮಾನದಿಂದಿರ್ಬೋದು ಅಥವಾ ಸ್ವಲ್ಪ ಸಿಟ್ಟಿನಿಂದಿರ್ಬೋದು ಬಂದು ಇಲ್ಲಿ ಕೂಡ ದಾಂಧಲೆ ನಡೆಸಿದ್ದಾರೆ. ಅವ್ರು ಯಾರ ಮಾತು ಕೇಳೋಗಿಲ್ಲ. ಎಲ್ಲ ನಾನು ವೀಡಿಯೋ ಇದೆಲ್ಲ ಪರಿಶೀಲನೆ ಮಾಡಿದೆ. ಕಮಿಷನರ್ ಅವರು ಕೂಡ ತೋರಿಸಿದ್ರು ನಾನು ಕೆಲವು ದೃಶ್ಯಗಳು. ಎಲ್ಲ ಮೋಸ್ಟ್ಲಿ ಸಿಟಿ ಹೊರಗಡೆಯಿಂದ ಬಂದಿರುವಂಥ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಯಾವುದೋ ಒಂದು ಸಿಟ್ನಲ್ಲಿ ಬಂದಿರ್ಬೋದು, ಯಾರೋ ವಾಟ್ಸಪ್ ಗ್ರೂಪ್ನಲ್ಲಿ ಏನೇನೋ ಹಾಕಿರ್ಬೋದು, ಅದಕ್ಕೆ ಬಂದು ಇಲ್ಲಿ ಮಾಡಿದ್ದಾರೆ. ಬಟ್ ಅವ್ರ ಮೇಲೂ ಕೂಡ ನಾವು ಯಾರು ಇವತ್ತು ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾನಿ ಮಾಡಿದರೆ ಅವ್ರ ಮೇಲೂ ಕೂಡ ನಾವು ಆ್ಯಕ್ಷನ್ ತೊಗೋತೀವಿ. ಇದು ನೀವು ಇಮೋಷ್ನಲ್ ಇಶ್ಯೂ ಅಂತ ಯಾವುದು ಬಿಡ್ಲಿಕ್ಕೆ ಹೋಗಲ್ಲ. ಈಗ ಯಾರ್ಯಾರು ಈಗ ಮಾಡಿದ್ದಾರೆ, ಯಾರ್ಯಾರು ಕಾನೂನನ್ನು ಕೈಗೆ ತೊಗೋತಾ ಇದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ಸಂವಿಧಾನವನ್ನು ನಂಬ್ಕೊಂಡು ನಾವೆಲ್ಲರೂ ಇದ್ದೀವಿ, ಆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿಬಿಟ್ಟು ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ನೀವು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡೋದಿರ್ಬೋದು ಅಥವಾ ಪಬ್ಲಿಕ್ ಪ್ರಾಪರ್ಟಿ ಏನೋ ತಮ್ಮ ಸ್ವಂತ ಸ್ವತ್ತು ಅಂತ ತಿಳ್ಕೊಂಡು ಮಾಡೋದು ಅದು ತಪ್ಪಾಗ್ತದೆ. ಸೊ ಆದ್ದರಿಂದ ಅದು ಅವ್ರ ಮೇಲೂ ಕೂಡ ಆ್ಯಕ್ಷನ್ ತೊಗೋತೀವಿ. ಇವಾಗಲೇ ಅದನ್ನು ಕೂಡ ನಾನು ತನಿಖೆ ನಡೆಸ್ಲಿಕ್ಕೆ ಹೇಳಿದ್ದೀನಿ. ಸೊ ಯಾರೇ ಇದ್ರೂ ಇರ್ಬೋದು, ಕಾನೂನನ್ನು ಅವ್ರ ಕೈನಲ್ಲಿ ತಗೊಳ್ಳೋ ಹಕ್ಕು ಸಂವಿಧಾನ ಅವ್ರಿಗೆ ಕೊಟ್ಟಿಲ್ಲ. ಅದು ನಾನು ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ರಾಜ್ಯದಲ್ಲಿ ಮಳೆ ಅಭಾವ ಕಾರಣ ಬರಗಾಲ ಘೋಷಣೆ ಮಾಡಿದ್ರಿಂದ ಬರಗಾಲ ಪರಿಹಾರದ ಆರಂಭಿಕ ಕಂತು ತಲಾ 2,000 ರೂಪಾಯಿ ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ 2.25 ಲಕ್ಷ ರೈತರಿಗೆ 44.74 ಕೋಟಿ ರೂಪಾಯಿ ಜಮಾ ಮಾಡಿದ್ದು, ಬಾಕಿ ಉಳಿದ 1.60 ಲಕ್ಷ ರೈತರಿಗೆ 2-3 ದಿನಗಳಲ್ಲಿ ಹಣ ಜಮಾವಣೆಯಾಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ ನಡೆಸಿದ ಅವರು ಬರಗಾಲ ಘೋಷಣೆ ಮಾಡಿ NDRF ಮಾರ್ಗಸೂಚಿಯಂತೆ ಪರಿಹಾರ ಹಣ ಬಿಡುಗಡೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಇದುವರೆಗೆ ಯಾವುದೇ ಹಣ ಬಿಡುಗಡೆಯಾಗಿಲ್ಲ. ಸಂಕಷ್ಟದಲ್ಲಿದ್ದ ರೈತರಿಗೆ ನೆರವಿಗೆ ಧಾವಿಸಲು NDRF ಅನುದಾನ ನಿರೀಕ್ಷಿಸಿ ಪರಿಹಾರ ಹಣ ಬಿಡುಗಡೆ ಮಾಡಲಾಗಿದೆ ಎಂದರು. 67 ಫೈಲು, ಸೇಡಮು ಕಡಿಮೆ ಇದೆ, ಕಮಲಾಪುರ ಕಡಿಮೆ ಇದೆ. ಸೊ ಅಲ್ಲಿಗೆ ಕೆಲವು ತಾಲೂಕಿನಲ್ಲಿ 500 ಆಗುತ್ತೆ, ಕೆಲವು ತಾಲೂಕಲ್ಲಿ ಬರೀ 50 ಆಗುತ್ತೆ. ಅಂದ್ರೆ ಅಲ್ಲಿಗೆ ನೀವು ಮಾಡ್ತಾ ಇದ್ದೀರಾ? ನನಗೆ ತಿಳಿದಾಗೆ ಒಂದು ತಾಲೂಕು ಆಫೀಸಿಗೆ ಒಂದು ದಿನಕ್ಕೆ ರಿಸೀವಿಂಗ್ ಸೆಕ್ಷನ್ ಅಲ್ಲಿ 40 ಬರುತ್ತೆ ಸರಾಸರಿ. ಅದರಲ್ಲಿ ಟಪಾಲು 20 ಇರುತ್ತೆ, ಸಾರ್ವಜನಿಕರ ಮನವಿ 20 ಇರುತ್ತೆ. ಒಂದು ದಿನಕ್ಕೆ 40 ಅಂತ ಹೇಳಿದ್ರೆ 25 ದಿನ ವರ್ಕಿಂಗ್ ಡೇ ಅಂತ ತೆಗೆದುಕೊಂಡ್ರೆ ಒಂದು ತಿಂಗಳಿಗೆ 1000 ಅಂತಾದ್ರೂ ಬರುತ್ತೆ. ಕರೆಕ್ಟಾ? ನೀವು ತಿಂಗಳಿಗೆ 1000 ಫೈಲ್ ಕ್ರಿಯೇಟ್ ಆಗ್ಬೇಕಾಗಿದ್ದು ಬರೀ 400-600 ಆಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಟೋಕನ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀರಿ. ಅದಕ್ಕೆ ಪರಿಹಾರ ಕ್ರಮನೂ ನನ್ನ ಹತ್ರ ಇದೆ.
ಇಷ್ಟು ದಿನ ನಾನು ಒಳ್ಳೆ ಮಾತಿನಲ್ಲಿ ನಿಮ್ಗೆ ತಾಕೀದ್ ಮಾಡ್ತಾ ಬಂದಿದ್ದೆ. ಇನ್ನು ಮೇಲೆ ಸೆಕೆಂಡ್ ಸ್ಟೇಜ್ಗೆ ನಾನು ಹೋಗ್ತಾ ಇದ್ದೇನೆ ಫೆಬ್ರವರಿ ತಿಂಗಳಿಂದ. ಹೇಗೆ ನೀವು ಒಳ್ಳೆ ಮಾತಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಹೇಗೆ ದಾರಿ ತರಬೇಕು ಅದು ನನಗೆ ಗೊತ್ತಿದೆ. ನೆಕ್ಸ್ಟ್ ಮಂತ್ ಅದನ್ನ ನಾನು ರಿವ್ಯೂ ಮಾಡುವಾಗ ಹೇಳ್ತೇನೆ. ಅದೇ ರೀತಿ ಮುಂದಕ್ಕೆ ಹೋಗೋದಾದ್ರೆ ಸರ್ವೆ ಅಲ್ಲಿ ಸುಮಾರು ಸಮಸ್ಯೆಗಳು ಇದಾವೆ. ನಮ್ದು ಸೊ ಈ ತರ ಸುಮಾರು ವಿಷಯದಲ್ಲಿ ಪ್ರಗತಿ ಆಗಿದೆ, ಆಗ್ಬೇಕಾಗಿರೋದು ಬಹಳ ಇದೆ. ನಾನು ಪ್ರಾಸ್ತಾವಿಕವಾಗಿಯೇ ಸಣ್ಣ ಗುಡ್ಡವನ್ನ ಹಿಮಾಲಯದ ಪರ್ವತರ ಮಾಡೋದಕ್ಕೂ ಸಾಧ್ಯ ಮನಸ್ಸಿನಲ್ಲಿ. ಇಲ್ಲ ಇದು ಯಾವ್ದು ಬಿಡು ಅಂತ ಹೇಳಿ ಇದು ಯಾವ್ದು ಲೆಕ್ಕ ಇಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಹಿಮಾಲಯ ಕೂಡ ಹತ್ಬೋದು. 1000 ಅಂತಾದ್ರೂ ಬರುತ್ತೆ. ಕರೆಕ್ಟಾ? ನೀವು ತಿಂಗಳಿಗೆ 1000 ಫೈಲ್ ಕ್ರಿಯೇಟ್ ಆಗ್ಬೇಕಾಗಿದ್ದು ಬರೀ 400-600 ಆಗಿದೆ. ಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಎಂವೈ ಪಾಟೀಲ್, ಖನೀಜ್ ಫಾತಿಮಾ, ಕಂದಾಯ ಇಲಾಖೆಯ ಆಯುಕ್ತ ಸುನಿಲ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ ಸೇರಿದಂತೆ ತಹಸೀಲ್ದಾರರು, ಸಬ್ ರಿಜಿಸ್ಟರ್, ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಾನು ಸಹ ಬಿಜೆಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿ ಎಂದು ಬಿಜೆಪಿ ನಾಯಕ ಬಂಜಾರ ಸಮುದಾಯದ ಮುಖಂಡ ರಾಜು ಚವ್ಹಾಣ್ ಹೇಳಿದ್ದಾರೆ. ಈ ಕುರಿತು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ನಾನು ಸಹ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಚ್ಛಿಸಿರುವೆ. ಹಲವು ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಸೇವೆ ಸಲ್ಲಿಸಿರುವೆ. ಕಳೆದ 2-3 ಬಾರಿ ನಾನು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಿಂದ ಎಂಎಲ್ಎ ಟಿಕೆಟ್ ಕೇಳಿದ್ದೆ. ಸದ್ಯ ಬೇಡ, ಮುಂದಿನ ದಿನಗಳಲ್ಲಿ ಕೊಡುತ್ತೇವೆ ಎಂದು ಬಿಜೆಪಿ ವರಿಷ್ಠರು ಹೇಳಿದ್ರು. ಅವರ ಮಾತಿಗೆ ಗೌರವ ಕೊಟ್ಟು ಸುಮ್ಮನಾಗಿದ್ದೆ. ಈ ಬಾರಿಯ ಲೋಕಸಭೆಗೆ ನನಗೆ ಟಿಕೆಟ್ ಬೇಕು ಎಂದು ಬಿಜೆಪಿ ನಾಯಕರಲ್ಲಿ ಮನವಿ ಮಾಡಿದ್ದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಈ ಕುರಿತು ಬಿಜೆಪಿ ರಾಜ್ಯ ನಾಯಕರಿಗೆ ಭೇಟಿಯಾಗಿ ಚರ್ಚಿಸಿರುವೆ, ಮನವಿ ಕೂಡ ಮಾಡಿರುವೆ, ಟಿಕೆಟ್ ನೀಡುವರೆಂಬ ಭರವಸೆ ಇದೆ ಎಂದು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜು ಮಾನ್ಸಿಂಗ್ ಚವ್ಹಾಣ್ ಅಂತ. ನಾನು ಭಾರತೀಯ ಜನತಾ ಪಾರ್ಟಿ ಲೋಕಸಭಾರ್ಥಿ ಆಕಾಂಕ್ಷಿಯಾಗಿದ್ದು, ನಮ್ದು ಏನಪ್ಪ ಅಂತಂದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು 15 ವರ್ಷದಿಂದ ಕೆಲಸ ಮಾಡ್ತೀನಿ. 15-20 ವರ್ಷ ಆಯಿತು. ಜವಾಬ್ದಾರಿ ಏನೇ ಕೊಟ್ಟರೂ ನಿಭಾಯಿಸಿದ್ದೀನಿ. ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗೂ ಕೂಡ ನಾನು ಆಕಾಂಕ್ಷಿಯಾಗಿ ಒಂದು ಪ್ರಬಲ ನನ್ನದೇ ಹೆಸರು ಬಂದು ಲಾಸ್ಟ್ ದಿವಸ ಕಟ್ಟಾಗಿತ್ತು. ಆದರೂ ಭೀ ಅರವಿಂದ್ ಚವ್ಹಾಣ್ ಕೊಟ್ಟಿದ್ದರು. ಆದರೂ ಕೂಡ ನಾವು ಎಲ್ಲ ನಮ್ಮ ನಾಯಕರು, ಜಿಲ್ಲಾ ನಾಯಕರು ಹೇಳಿ, ಅಧ್ಯಕ್ಷರು ಹೇಳಿ, ಅಪ್ಪುಗೌಡರೆಲ್ಲ ಹೇಳಿ, ಅವರು ಎಲ್ಲ ನೋಡೋ ಈ ಸಲ ಹಾಕ್ತೀರಿ ಅಂತಂದ್ರೆ ಎಲ್ಲ ಇದು ಆಗ್ತದೆ, ನೀವು ಕೆಲಸ ಮಾಡಬೇಕಂತ ನನ್ನ ಹೆಗಲಿಗೆ ಕೊಟ್ಟರು. ಬಟ್ ಆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟೆ. ಆದ ನಂತರ ಮತ್ತು 2018ರಲ್ಲಿ ಭಾರತೀಯ ಜನತಾ ಪಾರ್ಟಿದ ಅವಾಗ ಭೀ ನಾನು ಪ್ರಬಲ ಆಕಾಂಕ್ಷಿ ಇದ್ದೆ. ಅವಾಗ ಕೂಡ ಬಸವರಾಜ್ ಮತ್ತಿಮೂಡೂರು ಟಿಕೆಟ್ ಕೊಟ್ಟರು. ಅವಾಗ ಭೀ ನೀವು ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಜಿಲ್ಲಾ ನಾಯಕರು ಹೇಳಿದ್ರು. ಅವಾಗ ಭೀ ಅವ್ರ ಪರವಾಗಿ ಕೆಲಸ ಮಾಡಿ ಅವ್ರಿಗೆ ಗೆಲ್ಲಿಸ್ಕೊಟ್ಟೆವು. ಅದೇ ಥರ ಈ ಸಲನೂ 2023 ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಭೀ ನಾನು ಆಕಾಂಕ್ಷಿ ಇದ್ದೆ. ಮತ್ತು ಅವರಿಗೆ ಮಾಡಿ ಅವ್ರ ಜೊತೆಗೆ ಹಗಲಿರುಳು ಅವ್ರು ಎಷ್ಟು ಶ್ರಮಿಸಿದಾರೋ ಅಷ್ಟೇ ಅವ್ರ ಜೊತೆ ಇದ್ದು ಈ ಸಲ ಭೀ ಅವರಿಗೆ ಅವರು ಹಗಲಿರುಳು ಎಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ನಾವು ಭೀ ಮತ್ತಿಮೂರು ಜೊತೆಯಲ್ಲಿ ಹೋಗಿ ಎಲ್ಲ ಹಳ್ಳಿಗಳಿಗೆ, ಎಲ್ಲ ತಾಂಡಗಳಲ್ಲಿ ಹೋಗಿ ಅವ್ರಿಗೆ ಕೊಟ್ಟ ಈ ಸಲ ಗೆಲ್ಲಿಸ್ಕೊಟ್ಟೆವು. ಯಾಕಂದ್ರೆ ಈ ಸಲ ಭಾಳ ಟಫ್ ಇತ್ತು. ಏನಪ್ಪ ಅಂತಂದ್ರೆ ಅಭ್ಯರ್ಥಿ ಅದೇ ಸಮುದಾಯ, ಕಾಂಗ್ರೆಸ್ ಅಭ್ಯರ್ಥಿ ಅದೇ ಸಮುದಾಯ ಇರಲಿಂದ ಬಂಜಾರ ಸಮಾಜದ್ದು ಓಟ್ ಬರ್ತಾವೇನೋ ಬರಲ್ಲ ಅನ್ನೋದು ಭಾಳ ಜನರ ಒಂದು ಸಂಶಯ ಆಗಿತ್ತು. ಅದನ್ನು ನಾ ಇಲ್ಲ MLA ಅವ್ರಿಗೆ ಹೇಳಿದೆ, ನಮ್ಮ ಎಲ್ಲ ನಾಯಕರಿಗೆ ಹೇಳಿದೆ, ಇಲ್ಲ ನಾವು ಇದ್ದೀವಿ, ನಾವು ಮಾಡೋಂಥ ಕೆಲಸಗಳು ಎಲ್ಲ ಹಳ್ಳಿಗೆ ಮುಟ್ಸೀವಿ ಎಲ್ಲ. ಹಾಗಾಗಿ ಎಲ್ಲ ಬೂತ್ ಮಟ್ಟಿಂದ ನಾವು ಬೆಳೆದೀವಿ. ಅದು ಏನು ಡೌಟ್ ಮಾಡ್ಬೇಡ್ರಂದ್ರೆ ಅವ್ರು ಅಂದ್ಕೊಂಡ್ಕಿಂತ ಎಲ್ಲ ಜಾಸ್ತಿ ನಮ್ಮ ಸಮಾಜದ ಓಟುಗಳನ್ನು ಈಗ ಮತ್ತಿಮೂಡು ಸಾಹೇಬ್ರಿಗೆ ಬಂದಿದ್ದಾವೆ. ಹೀಗಾಗಿ ನನಗೆ ನಂದು ಒಂದು ಮನವಿ ಎಲ್ಲ ನಮ್ಮ ಜಿಲ್ಲೆ ನಾಯಕರು ಮತ್ತು ರಾಜ್ಯ ನಾಯಕರದ ಒಂದು ಅವ್ರಲಿಂದ ಎಲ್ಲ ಕಳ್ಕೊಳ್ಳಿ ವಿನಂತಿ ಏನಪ್ಪ ಅಂತಂದ್ರೆ, ನಾನು ಸುಮಾರು ವರ್ಷದಿಂದ ಕೆಲಸ ಮಾಡಿದ್ದೀನಿ, ನಿಷ್ಠಾವಂತಲಿಂದ ಕೆಲಸ ಮಾಡಿದ್ದೀನಿ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರೆ ಅದ್ರ ಹೋಗಿ ಮನೆ ತನಕ ಮುಟ್ಸೀನಿ, ಬೂತ್ ತನಕ ಮುಟ್ಸೀನಿ. ಹಾಗೆ ಮತ್ತು ಪ್ರಧಾನಮಂತ್ರಿ
ಅವ್ರದ್ದು ಏನು ಯೋಜನೆಗಳು ಅಂದ್ರೆ ಎಲ್ಲರಿಗೆ ಹೋಗಿ ಎಲ್ಲದೇ ಒಂದು ಬೂತಿನ ಹಿಡ್ಕೊಂಡು ಒಂದು ತಾಲೂಕುದು ಮತ್ತು ಒಂದು ಶಕ್ತಿ ಕೇಂದ್ರ ಅಧ್ಯಕ್ಷದು ಒಂದು ಜಿಲ್ಲಾ ಮಟ್ಟಕ್ಕೆ ಎಲ್ಲರಿಗೆ ಹೋಗಿ ಯಾವ್ಯಾವ ಸ್ಕೀಮ್ ಯಾರೇ ಇರಲಾಗುತ್ತೆ ಎಲ್ಲ ತಿಳಿಸಿ ಅದ್ರ ಬಗ್ಗೆ ಎಲ್ಲರಿಗೆ ತಿಳಿಸಿದ್ದೀನಿ. ಹೀಗಾಗಿ ನಂದೇನು ಮನವಿ ಎಲ್ಲರಿಗೆ ರಾಜ್ಯ ನಾಯಕಂದ್ರೆ ಇದೊಂದು ಸಲ ನನಗೆ ಆಶೀರ್ವಾದ ಮಾಡಿದ್ರು ಅಂತಂದ್ರೆ ಎಲ್ಲ ನಮ್ಮ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು, ರಾಷ್ಟ್ರೀಯ ನಾಯಕರು ಆಶೀರ್ವಾದ ಮಾಡಬಂದ್ರೆ 100ಕ್ಕೆ 100 ಸತಿ ಇದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿ ನಾ ಬಂದಂಥ ದಿನಗಳಲ್ಲಿ ಎಲ್ಲರ ಭಾರತೀಯ ಜನತಾ ಪಾರ್ಟಿದು ಏನಪ್ಪ ಅಂತಂದರೆ ಈಗ ಯಾರೂ ಮಾಡೋ ಕಲ್ಪನೆ ಮಾಡಲಾರ ಅಂಥ ವಿಜಯಲಿಂದ ನಾನು ಗೆಲ್ತೀನಿ. ಗೆದ್ದ ಮೇಲೆ ಅಷ್ಟೇ ನಿಷ್ಠಾವಂತನಿಂದ ಕೆಲಸ ಮಾಡ್ತೀನಿ. ಒಂದು ಸಲ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ನಾಯಕರಿಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ಎನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಅಯ್ಯರ್ವಾಡಿಯಲ್ಲಿ ಶ್ರೀರಾಮ ಉತ್ಸವ ಅದ್ದೂರಿಯಾಗಿ ಜರುಗಿದ್ದ ಸೌಹಾರ್ದ ದಿನಾಚರಣೆ ಸಮಾರಂಭ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಸೋಮವಾರ ನಗರದ ಅಯ್ಯರವಾಡಿ ಬಡಾವಣೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ದೀಪೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಅಂಬಾಭವಾನಿ ದೇವಸ್ಥಾನದ ಸಮಿತಿ ನೇತೃತ್ವದಲ್ಲಿ ನಗರದ ಅಯ್ಯರವಾಡಿ ಬಡಾವಣೆಯಲ್ಲಿರುವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ದೀಪೋತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಭಾರತ ದೇಶ ಕರ್ನಾಟಕ ರಾಜ್ಯ ಲಕ್ಷ್ಮೀನಗರ ಗ್ರಾಮೆ ಶ್ರೀಮನ್ಮಹಾಶಾಲಿವಾನಶಕೆ 1900 ಅಗಣಿತ ಮಹಿಮಾ ಜೈ ಶ್ರೀರಾಮ ಅಂಜನ ಸುತನುತ ಜೈ ಶ್ರೀರಾಮ ಅರುಳದಾಯಕ ಜೈ ಶ್ರೀರಾಮ ರಾಮ ಸೇವಿತ ಜೈ ಶ್ರೀರಾಮ ಸರ್ವ ವಿನಾಶ ಜೈ ಶ್ರೀರಾಮ ಘಾತಕ ಭಂಜಕ ಜೈ ಶ್ರೀರಾಮ ಚಂದರವದನ ಜೈ ಶ್ರೀರಾಮ ಕರಪೂರಗೌರನಿರಾಂಜಯನೆ ಹರ ಮಹಿಮಾನ ಸಂತದಯತ್ರ ಸಮಾರಂಭದಲ್ಲಿ ಭಾಗಿಯಾದ ಮಹಿಳೆಯರು ದೀಪ ಬೆಳಗುವ ಮೂಲಕ ಶ್ರೀರಾಮನ ಆರಾಧನೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ, ಕೃಷ್ಣ, ರಾಧೆ, ಆಂಜನೇಯ ವೇಷ ಧರಿಸಿ ಎಲ್ಲರ ಗಮನ ಸೆಳೆದರು.
ಬಂದ ಶ್ರೀರಾಮಚಂದ್ರ ಭಕ್ತರಿಗೂ ನಮ್ಮ ಮಹಾಲಕ್ಷ್ಮಿ ನಗರ ಅಯ್ಯರ್ವಾಡಿ ಅಲ್ಲಿಂದ ನಮಸ್ಕಾರಗಳು. ಕಲಬುರಗಿ ನಗರ ವಾರ್ಡ್ ನಂಬರ್ 23ರಲ್ಲಿ ಬರ್ತಕ್ಕಂಥ ಮಹಾಲಕ್ಷ್ಮಿಯ ದೇವಸ್ಥಾನ ಬಹು ಪುರಾತನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತಿನ ದಿನ ಹೇಗೆ ನಮ್ಮ ಭಾರತ ದೇಶದಲ್ಲಿ ಒಂದು ಹೆಮ್ಮೆ ಹಬ್ಬ ದೀಪಾವಳಿ ಹಬ್ಬ ಅಂದಂಗೆ ನಿಮಿತ್ತ ಶ್ರೀರಾಮಚಂದ್ರ ಮೂರ್ತಿಯ ಪ್ರತಿಷ್ಠಾಪನೆ ನಿಮಿತ್ತವಾಗಿ ನಮ್ಮ ವಾರ್ಡ್ ನಂಬರ್ 23ರಲ್ಲಿ ಬರ್ತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕೂಡ ಇವತ್ತಿನ ಬೆಳಗಿನ ಜಾವ ಹಿಡಿದು ಸಾಯಂಕಾಲವರೆಗೆ ನಾನಾ ಕಾರ್ಯಕ್ರಮಗಳು ಸಮಸ್ತ ಮಹಾಲಕ್ಷ್ಮಿಯ ಬಡಾವಣೆಯ ಬಂಧು ಬಾಂಧವರು ಹಾಗೂ ನಮ್ಮ ತಾಯಂದಿರು ಹಿರಿಯರು ನಮ್ಮ ಅಕ್ಕ ತಂಗಿಯರು ಕೂಡಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆ ಹಾಗೂ ಅತಿ ಉಲ್ಲಾಸದಿಂದ ನೆರವೇರಲಾಯಿತು. ಬೆಳಗಿನ ಜಾವ ಆ ಕೊಲ್ಲಾಪುರ ಮಹಾಲಕ್ಷ್ಮಿಯ ಒಂದು ಪಂಚಾಮೃತ ಅಭಿಷೇಕ, ಶ್ರೀರಾಮಚಂದ್ರ ಭಗವಾನ ಒಂದು ಪೂಜೆ, ಒಂದು ಶುಭ ಸಂದರ್ಭ ಶುಭ ಸಮಯದೊಂದಿಗೆ ಪೂಜೆಯನ್ನು ನೆರವೇರಿಸಿ ಸಾಯಂಕಾಲ ದೀಪೋತ್ಸವ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆ ಹಾಗೂ ಉಲ್ಲಾಸದಿಂದ ದೇವಸ್ಥಾನದಲ್ಲಿ ನೆರವೇರಿತು. ಈ ದೀಪೋತ್ಸವಕ್ಕಾಗಿ ಬಂದಂತ ಸಕಲ ಸದ್ಭಕ್ತರು ಹಾಗೂ ಸಮಸ್ತ ಮಹಾಲಕ್ಷ್ಮಿಯ ನಮ್ಮ ಎಲ್ಲ ಬಂಧುಗಳು ಕೂಡಿ ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅತಿ ಉಲ್ಲಾಸದಿಂದ ಜ್ಯೋತಿಯನ್ನು ಬೆಳಗಿ ಈ ಭಾರತ ದೇಶದಲ್ಲಿ ಈ ಜ್ಯೋತಿ ಬೆಳಗಲಿ ಅಂತ ಹೇಳಿ ಆ ಮಹಾಲಕ್ಷ್ಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀರಾಮಚಂದ್ರ ಪ್ರಭುವಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಜ್ಯೋತಿ ಕಾರ್ಯಕ್ರಮವನ್ನು ನಡೆಯಿತು. ಜ್ಯೋತಿ ನಂತರ ಮಹಾಪ್ರಸಾದವನ್ನು ದೇವಸ್ಥಾನದಲ್ಲಿ ನೆರವೇರಿತು. ಈ ಮಹಾಪ್ರಸಾದದಲ್ಲಿ ಎಲ್ಲರೂ ಸಹಭಾಗಿಯಾಗಿ ಆ ಶ್ರೀರಾಮಚಂದ್ರ ಪ್ರಭು ಹಾಗೂ ಕೊಲ್ಲಾಪುರ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಸಮಾರಂಭಕ್ಕೆ ಬಡಾವಣೆಯ ಅನೇಕ ಮುಖಂಡರು, ಮಹಿಳೆಯರು ಸೇರಿದಂತೆ ವಿವಿಧ ಕಡೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಭಾಗಿಯಾಗಿ ಪ್ರಭು ಶ್ರೀರಾಮನನ್ನ ಜಪಿಸಿದರು. ಬ್ಯೂರೋ ರಿಪೋರ್ಟ್ ಗುಲ್ಬರ್ಗ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಳ್ಳೆ ಬಿಜೆಪಿಯವರ ಮನೆ ದೇವರು, ನಗರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಸಚಿವ ಕೃಷ್ಣ ಬೈರೇಗೌಡ ಅಧ್ಯಕ್ಷತೆಯಲ್ಲಿ ಜರುಗಿದ್ದ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆ. ನಾನು ಲೋಕಸಭೆ ಚುನಾವಣೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ, ನಗರದಲ್ಲಿ ಬಿಜೆಪಿ ಮುಖಂಡ ರಾಜು ಚೌಹಾಣ್ ಹೇಳಿಕೆ. ಇದೇ ಹೊತ್ತಿನ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.